3 ಕೋಟಿ ವೆಚ್ಚದ ರಸ್ತೆ ಕಾಮಗಾರಿ ಅಧ್ವಾನ. ಆದಾನಿಕಲ್ ರಸ್ತೆ ಕಾಮಗಾರಿಯ ವಿರುದ್ಧ ಜನಾಕ್ರೋಶ. ಲೋ ಕ್ವಾಲಿಟಿಲಿ ಮಾಡಿ ಹೋಗ್ಬಿಟ್ಟಿದ್ದಾರೆ. ಸುಮ್ಮನೆ ಸಿಮೆಂಟ್ ಹಾಕಿಲ್ಲ, ಏನಿಲ್ಲ, ಬರೀ ಎಂಸ್ಯಾಂಡ್ ಮಿಕ್ಸ್ ಮಾಡಿ ಎಲ್ಲ ಹಾಕೋಗಿದ್ದಾರೆ. ಕೇಳಿದ್ರೆ ರೆಸ್ಪಾನ್ಸ್ ಇಲ್ಲ. ಎಸ್ ವೀಕ್ಷಕರೇ, ಚಿಕ್ಕನಾಯಕನಹಳ್ಳಿ ತಾಲೂಕಿನ ಹುಳಿಯಾರು ಹೋಬಳಿ ವ್ಯಾಪ್ತಿಯ ಕೆಂಕೆರೆಯಿಂದ ಆದಾನಿಕಲ್ ವರೆಗೂ ರಸ್ತೆ ಅಭಿವೃದ್ಧಿಗೆಂದು ಸರ್ಕಾರದಿಂದ 3 ಕೋಟಿ ರೂಪಾಯಿ ಹಣ ಮಂಜೂರಾಗಿದ್ದರೂ ಕಳಪೆ ಗುಣಮಟ್ಟದಲ್ಲಿ ಕಾಮಗಾರಿಯನ್ನ ನಡೆಸಿದ್ದಾರೆ ಎಂಬ ಗಂಭೀರ ಆರೋಪ ಕೇಳಿಬಂದಿದೆ. ಹೌದು, 2022-23ನೇ ಸಾಲಿನ ಗಣಿಬಾಧಿತ ಪ್ರದೇಶಾಭಿವೃದ್ಧಿ ಯೋಜನೆಯಡಿಯಲ್ಲಿ ರಸ್ತೆ ಕಾಮಗಾರಿಗೆ 3 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಾಮಗಾರಿಯನ್ನ ಕೈಗೆತ್ತಿಕೊಳ್ಳಲಾಗಿದೆ. ಆದರೆ ರಸ್ತೆ ಇಕ್ಕೆಲೆಗಳಲ್ಲಿ ಕಾಂಕ್ರೀಟ್ ಹಾಕಲು ತಕ್ಕ ಮಣ್ಣನ್ನ ಬಳಸಬೇಕು. ಆದರೆ ಕಾಂಕ್ರೀಟ್ ಅಲ್ಲೇ ಇರುವ ಮಣ್ಣನ್ನ ಬಳಕೆ ಮಾಡಿದ್ದಾರೆ. ಅಲ್ಲದೆ ಅಗತ್ಯವಿರುವ ಸ್ಥಳದಲ್ಲಿ ಸೇತುವೆ ನಿರ್ಮಿಸದೆ ಬದಲಾಗಿ ಅವರಿಗೆ ಬೇಕಾದ ಸ್ಥಳಗಳಲ್ಲಿ ಮಾತ್ರ ಸೇತುವೆಗಳನ್ನ ನಿರ್ಮಿಸಿದ್ದಾರೆ ಎಂದು ಸಾರ್ವಜನಿಕರು ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು. ಇನ್ನು ಕೆಂಕೆರೆಯಿಂದ ಆದಾನಿಕಲ್ ರಸ್ತೆ ಎಂಬ ಹೆಸರಿನಲ್ಲಿ ಮಂಜೂರಾದ ಈ ರಸ್ತೆ ಕಾಮಗಾರಿಯು ಸ್ಥಳೀಯ ರಾಜಕೀಯ ವ್ಯಕ್ತಿಗಳ ಒತ್ತಡದಿಂದ ಕಾಮಗಾರಿ ದಿಕ್ಕು ಬದಲಾಗಿದೆ. ಸರಿಯಾದ ರೀತಿಯಲ್ಲಿ ಕಾಮಗಾರಿ ನಡೆಯಬೇಕು ಅನ್ನೋದು ನಮ್ಮ ಆಶಯ. ಆದ್ರಿಂದ ಈ ಬಗ್ಗೆ ನಾವು ಸಂಬಂಧಪಟ್ಟವರನ್ನ ಕೇಳಿದ್ರೆ ಅವರು ನಮಗೆ ಸ್ಪಷ್ಟವಾದ ಮಾಹಿತಿಯನ್ನ ನೀಡುವುದಿಲ್ಲ. ಇದರಿಂದ ಮೂಲ ಯೋಜನೆಯಂತೆ ರಸ್ತೆ ಅಭಿವೃದ್ಧಿ ಆಗ್ತಾ ಇಲ್ಲ. ಹೀಗಾಗಿ ಈ ಬಗ್ಗೆ ಸಂಬಂಧಪಟ್ಟ ಇಲಾಖೆ ಸ್ಪಷ್ಟನೆಯನ್ನ ನೀಡಿ ಕಾಮಗಾರಿಯನ್ನ ಪರಿಶೀಲಿಸಿ ಸೂಕ್ತ ಕ್ರಮವನ್ನ ಕೈಗೊಳ್ಳಬೇಕೆಂದು ಸ್ಥಳೀಯರು ಆಗ್ರಹಿಸಿದ್ದಾರೆ. ಸೇತುವೆಗಳನ್ನೆಲ್ಲ ಏನು ಮಾಡಿದ್ದಾರೆ, ಎಲ್ಲ ಲೋ ಕ್ವಾಲಿಟಿಲಿ ಮಾಡಿ ಹೋಗ್ಬಿಟ್ಟಿದ್ದಾರೆ. ಸುಮ್ಮನೆ ಸಿಮೆಂಟ್ ಹಾಕಿಲ್ಲ, ಏನಿಲ್ಲ, ಬರೀ ಎಂಸ್ಯಾಂಡ್ ಮಿಕ್ಸ್ ಮಾಡಿ ಎಲ್ಲ ಹಾಕೋಗಿದ್ದಾರೆ. ಕೇಳಿದರೆ ರೆಸ್ಪಾನ್ಸ್ ಇಲ್ಲ, ಏನಿಲ್ಲ. ಕ್ಯೂರಿಂಗ್ ಮಾತ್ರ 2 ದಿನ 3 ದಿನ ಅಷ್ಟೇ ನೀರು ಹಾಕಿದ್ದಾರೆ ರೋಡಿಗೆ. ಯಾವುದೂ ಹಾಕಿಲ್ಲ. ರೋಡ್ ಎಸ್ಟಿಮೇಟ್ ಕಾಪಿ ಪ್ರಕಾರ ರೋಡ್ ಮಾಡಿರಿ ಅಂದರೆ ರೋಡ್ನೂ ಮಾಡಿಲ್ಲ. ಮೊನ್ನೆ ಒಂದು ಲೆಟ್ರ್ ಬರೆದು ಹಾಕಿದ್ವಿ ನಾವು ಬೆಂಗಳೂರಿಗೆ. ಅವ್ರು ಬಂದು ಇಂಜಿನಿಯರು ಮತ್ತು ಇನ್ನೊಬ್ರು ಯಾರೋ ಬಂದಿದ್ದು ಒಂದು ರಿಪೋರ್ಟು ಮಾಡ್ಕೊಂಡಿಲ್ಲ, ಬಂದಿದ್ದೀವಿ ಅನ್ನೋದಕ್ಕೇನೂ ಇಲ್ಲ. ಬಂದು ಒಂದು ವೀಡಿಯೋ ಮಾಡ್ಕೊಂಬಿಟ್ಟು ಸೈನು ಹಾಕಿಸ್ಕೊಂಡಿಲ್ಲ, ಏನಿಲ್ಲ, ಸುಮ್ಮನೆ ಹೋಗಿದ್ದಾರೆ. ಮಾಡಿಸ್ಕೊಡ್ತೀವಿ, ಇನ್ನೊಂದು ತಿಂಗಳು ಬಿಟ್ಟು ಮಾಡಿಸ್ಕೊಡ್ತೀವಿ, 2 ತಿಂಗಳು ಬಿಟ್ಟು ಮಾಡಿಸ್ಕೊಡ್ತೀವಿ ಅಂತ ಹೇಳೋಗ್ತಾರೆ ಅಷ್ಟೇ. ಇಲ್ಲಿ ಬೋರ್ಡ್ ಹಾಕಿದ್ರು, ಇಲ್ಲಿ ಬೋರ್ಡ್ ಹಾಕಿದ ಸರ್. ಅದು ಮೈನಿಂಗ್ ಜಿಯಾಲಜಿಸ್ಟಿಂದ ಅಲ್ಲಿಂದ ಮುಂಟ ಇರೋದು ರೋಡ್ ಇಲ್ಲಿಗೆ ಹಾಕಿರು. ಇಲ್ಲಿಗೆ ಹಾಕಿರಪ್ಪ ರೋಡ್ ಆಗಿಲ್ಲ ಅಂತಂದ್ರೆ ಮತ್ತೆ ತಗೊಂಡೋಗಿ ಅಲ್ಲಿಗೆ ಹಾಕಿ ಸರ್. ರೋಡ್ ಆಗಿಲ್ಲ ತಕ್ಕ ಬೋರ್ಡ್ ಹಾಕ್ಯಾರೆ. ಆಮೇಲೆ ಇದಕ್ಕೆ ನೇರ ಕಾರಣ ಇಂಜಿನಿಯರು ಅವರು ಚೀಫ್ ಇಂಜಿನಿಯರ್ ಏನಿದ್ದಾರೆ ಅವ್ರು ಫೋನ್ ಮಾಡಿದರೆ ಫೋನ್ ಎತ್ತಲ್ಲ. ಇದಕ್ಕೆ ಪ್ರಭಾವಿ ರಾಜಕಾರಣ. ಇವ್ರು ಎಲ್ಲೋ ಇರೋ ರೋಡ, ಚಿಕ್ಕನಾಗಣ್ಣಗಿರೋ ರೋಡ ಉಳಿಯಾರಿ ಮಾರಿರೆ ಅದು ಸರಿಯಾಗುತ್ತೆ. ಇದು ಉಳಿಯಾರಿಗೆಲ್ಲ ಕೊಡ್ತಾ ಇದ್ದಾರೆ. ಇಲ್ಲಿ ಕೆಲವೊಂದು ಪುಡಾರಿಗಳಿದ್ದಾರೆ, ರಾಜಕೀಯ ಪುಡಾರಿಗಳು. ಅವರು ಒಬ್ಬರಿಂದ ಇಬ್ಬರು ಹೇಳ್ದಂಗೆ ಕೇಳ್ತಾರೆ. ಅವ್ರಿಗೆ ಮಾಮೂಲಿ ಹೋಯ್ತೆ, ಇಂಜಿನಿಯರಿಂಗ್ ಮಾಮೂಲಿ ಹೋಯ್ತೆ. ಈಗ ಮೈನಿಂಗ್ ಜಿಯಾಲಜಿಸ್ಟ್ ಬಂದಿದ್ರಲ್ಲ ಅವರು ಗಣಿಬಾಧಿತರು, ಅವ್ರಿಗೂ ಹೋಯ್ತೆ. ಅವ್ರಿಗೂ ಮಾತಾಡೇ ದುಡ್ಡು ಕೊಟ್ಟು ಕಳಿಸ್ಯಾರ ಸರ್. ಇದು ಕ್ವಾಲಿಟಿನೇ ಇಲ್ಲ ಸರ್. ಇಂಥ ಸುಖ ಸಂಪತ್ತಿಗೆ ಈ ರೋಡ್ ಯಾಕೆ ಮಾಡಬೇಕಾಯ್ತು ಸರ್? ಹಿರಿಯೂರಿಂದ ಉಳಿಯಾರಿಗೆ ಮೇಯ್ನ್ ರೋಡ್ ಮಾಡ್ಕೊಂಬಂದು ಲಾಸ್ಟ್ಗೆ ಆ ಕಡೆ ಈ ಕಡೆ ಮಾಡ್ತಾರೆ ಸರ್. ಇವರೇನು ಅಡಾಣಿಕಲ್ಗೆ ರೋಡು ಅಂತ ಅಲ್ಲ ಇರೋದು ಸರ್. ಅಡಾಣಿಕಲ್ ರೋಡು ಅಂತಂದರೆ ಬಿಲ್ಪತ್ರೆ ಮರ ನಾನೇ 18ರಲ್ಲಿ GPS ಮಾಡಿಸಿ ಕಳಿಸಿದ್ದೆ ಸರ್. ನಾನೇ ಮಾಡಿಸಿದ್ದು. ಇವರು ನಮಗೆ ಸುಳ್ಳು ಹೇಳ್ತಾರೆ ಅಂತಂದರೆ, ಎತ್ತು ತಾಯಿ ಅಡದಳಿಗೆ ಗೊತ್ತೈತಿ ಯಾರ ಮಗ ಅನ್ನೋದು. ಎತ್ತು ತಾಯಿಗೆ ಇವರು ಸುಳ್ಳು ಹೇಳ್ತಾರೆ ಅಂತಂದರೆ ಇಂಜಿನಿಯರು ಮಹಾಭ್ರಷ್ಟ ಅಂತಂದರೆ ದುಡ್ಡು ಯಾರು ಕೊಡ್ತಾರೆ, ಯಾರು ಏನು ಮಾಡ್ತಾರೆ, ರಾಜಕೀಯ ಪ್ರೇರಿತವಾಗಿ ಇದು ಮಾಡಿದ್ದಾರೆ ಸರ್. ನಾವೇನಾದ್ರು ಕೇಳೋಕೆ ಹೋದರೆ ಒಂದು ಚೂರು ರೆಸ್ಪಾನ್ಸ್ ಮಾಡಲ್ಲ. GPS ಆಗಿರೋದೇ ಒಂತಕ್ಕೆ, ಎಸ್ಟಿಮೇಟ್ ಕಾಪಿ ಇರೋದೇ ಒಂತಕ್ಕೆ, ಇವ್ರು ರೋಡ್ ಮಾಡಿರೋದೇ ಒಂತಕ್ಕೆ. ಇದು ಕ್ವಾಲಿಟಿ ಏನಿಲ್ಲ ಸರ್. ಸೈಡ್ ರೋಡ್ಗೆ ಮಣ್ಣೇ ಹಾಕಿಲ್ಲ ಸರ್. ಇವರು 3 ಅಡಿ ಮಣ್ಣು ಬೀಳ್ಬೇಕು ಸರ್. 3 ಅಡಿ ಮಣ್ಣು ಬೀಳ್ಬೇಕು, ಮಣ್ಣು ಹಾಕೇ ಇಲ್ಲ. ಅದೆಲ್ಲ ಈ ಕೆಳಕ್ಕೆ ಏನಾರು ಬಂದರೆ ಅಷ್ಟು ಚಕ್ರಗಳು ಏನಾರ ಟ್ಯಾಕ್ಟ್ರು ಇನ್ನೊಂದು ಯಾವ್ದಾರು ಬಂದರೆ ಕೆಳಗೆ ಬಿದ್ದು ಬುಲ್ಡೆ ಹೊಡ್ಕೊಂಡು ಸರ್ ಸರ್. ಈ ಮಟ್ಟಕ್ಕೆ ಮಾಡಿದ್ದಾರೆ ಅಂತಂದರೆ ಇದು ಭಾರಿ ಭ್ರಷ್ಟಾಚಾರದಿಂದ ಕೂಡಿ ಸರ್ ಈ ರೋಡು. ಇನ್ನಾದರೂ ಈ ಬಗ್ಗೆ ಅಧಿಕಾರಿಗಳು ಎಚ್ಚೆತ್ತು ಕಾಮಗಾರಿಯನ್ನ ಪರಿಶೀಲಿಸಿ ಸೂಕ್ತ ಕ್ರಮವನ್ನ ಕೈಗೊಂಡು ಗುಣಮಟ್ಟದ ರಸ್ತೆಯನ್ನ ನಿರ್ಮಿಸ್ತಾರಾ ಕಾದ್ ನೋಡಬೇಕಾಗಿದೆ. ಚೇತನ್ ಚಾನಕಲ್, ಪ್ರಜಾಶಕ್ತಿ ಟಿವಿ, ಚಿಕ್ಕನಾಯಕನಹಳ್ಳಿ.